ಇವತ್ತೇನಾಗಿದೆ ಅಂತಂದರೆ, ಬೆಳಗ್ಗೆ ಅನ್ನ ಮಾಡಬೇಕಾದ್ರೆ ನಾನು ಒಂದು ಮ್ಯಾಂಗೋ ಜ್ಯೂಸ್ ತಂದಿದ್ದೆ. ಸೊ ಅದನ್ನು ಬಚ್ಚಿಟ್ಕೊಂಡು ಕೊಡೋಣ ಅಂತ ಮೊಬೈಲ್ ಹಿಂದ್ಗಡೆ ಇಟ್ಕೊಂಡಿದ್ದೆ. ನನ್ನ ಒಂದು ಡೇ ಟು ಡೇ ರೊಟೀನಲ್ಲಿ ಸ್ಟಡಿ ಅನ್ನೋದು ಇನ್ಕ್ಲೂಡ್ ಆಗಿರುತ್ತೆ. ನಾನು ಅದನ್ನು ಯಾಕೆ ಪೋಸ್ಟ್ ಮಾಡ್ತೀನಿ ಅಂತಂದರೆ, ಹಾಯ್ ಹಲೋ ನಮಸ್ತೆ, ಇದು ಶಾರದಾ ಡೈರೀಸ್ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಭಾಳ ಇಂಟ್ರೆಸ್ಟಿಂಗ್ ಇರುತ್ತೆ ಇವತ್ತಿನ ವಿಡಿಯೋ. ಇದು ಡೈಲಿ ವ್ಲಾಗ್ ಆಗಿರುತ್ತೆ. ನನ್ನ ರೊಟೀನ್ ಏನಿರುತ್ತೋ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಈಗೆಲ್ಲ ಕೆಲಸ ಮುಗಿದಿದೆ. ರೋಹಿನ ಕೂಡ ಬಿಟ್ಟು ಬಂದಿದ್ದೀನಿ. ಇವಾಗ ಓದ್ಕೊಳ್ಳೋದಷ್ಟೇ. ಸೊ ಮಧ್ಯಾಹ್ನ ಸ್ವಲ್ಪ ಬೇಳೆ ಮಾಡೋದಿದೆ, ಮಾಡ್ತೀನಿ. ಅದೊಂದು ಬಿಟ್ಟರೆ ಮತ್ತೆ ಏನೂ ಕೆಲಸ ಇಲ್ಲ. ಸೊ ವಾಚ್ ಮಾಡಿ. ಇವತ್ತೇನಾಗಿದೆ ಅಂತಂದರೆ, ಬೆಳಗ್ಗೆ ಅನ್ನ ಮಾಡಬೇಕಾದ್ರೆ ಉಪ್ಪು ಜಾಸ್ತಿ ಹಾಕಿದ್ದೀನಿ. ಸೊ ಅನ್ನ ಉಪ್ಪುಪ್ಪಾಗ್ಬಿಟ್ಟಿದೆ. ಅದನ್ನು ಹೇಗೋ ರಾತ್ರಿ ಮಿಕ್ಕಿದ್ದು ಅನ್ನ ಮಿಕ್ಸ್ ಮಾಡಿ ಹೆಂಗೋ ಪುಳಿಯೋಗರೆ ಕಲಿಸಿದೆ. ಈಗ ಮಧ್ಯಾಹ್ನ ಊಟಕ್ಕೆ ಅದು ಆಗೋದೇ ಇಲ್ಲ ತಿನ್ನೋಕ್ಕೆ, ಅಷ್ಟು ಉಪ್ಪುಪ್ಪಿದೆ. ಸೊ ಸಿಕ್ಕಾಪಟ್ಟೆ ಬೇಜಾರಾಯಿತು. ಅದರಲ್ಲಿ ಬೇರೆ ಅದು ಚಲೋ ಅಕ್ಕಿ ಜಾಸ್ತಿನೇ ಮಾಡಿದ್ದೆ. ಬೇಜಾರಾಗ್ತಿದೆ, ವೇಸ್ಟ್ ಆಗುತ್ತಾ ಹೇಗೆ ಅಂತ ನೋಡುವ. ಇದು ಯಾಕೆ ಹಿಂಗಾಯಿತು ಅಂತಂದರೆ, ನಾನು ಜಸ್ಟ್ ಉಪ್ಪು ತಗೋತೀನಿ, ಹಾಕ್ಬಿಡ್ತೀನಿ. ಅಳತೆ ಗಿಳತೆ ಎಂಥದ್ದಿಲ್ಲ. ಜಸ್ಟ್ ಅಕ್ಕಿ ನೋಡಿದ್ರೆ ಸಾಕು, ನನಗೆ ಅಳತೆ ಗೊತ್ತಾಗ್ಬಿಡ್ತಿತ್ತು. ಒಂದು 1 ಇಯರ್ ಹಾಗೆ ಮಾಡಿದ್ದೀನಿ. ಬಟ್ ರೀಸೆಂಟಾಗಿ ಒಂದು ಸತಿ ಉಪ್ಪು ಜಾಸ್ತಿ ಆಗಿದೆ. ಸೊ ಅವಾಗೇನಾಯಿತು, ರೋಹಿತ್ತು ಉಪ್ಪು ಜಾಸ್ತಿ ಆಯಿತು ಅಂತ ಹೇಳೋದು. ನಮ್ಮ ಅಣ್ಣ ಕೂಡ ಉಪ್ಪು ಜಾಸ್ತಿ ಆಗಿಬಿಟ್ಟೈತೆ ಅಂತ ಹೇಳ್ತಾ ಇದ್ದ. ಸೊ ಆ ಒಂದು ಇದು ಮೈಂಡಲ್ಲಿ ಕೂತ್ಕೊಂಡು, ಕಡಿಮೆ ಹಾಕಿದರೆ ಕಡಿಮೆ ಆಗುತ್ತೇನೋ, ಜಾಸ್ತಿ ಹಾಕಿದರೆ ಜಾಸ್ತಿ ಆಗುತ್ತೇನೋ ಅಂತ ಆ ಒಂದು ಕಾನ್ಫ್ಲಿಕ್ಟಲ್ಲಿ ಇದ್ದೀನಿ. ಸಮ್ಟೈಮ್ಸ್ ಜಾಸ್ತಿ ಆಗುತ್ತೇನೋ ಅಂತ ಸ್ವಲ್ಪ ಹಾಕಿದ್ದೀನಿ, ನಮ್ಮ ಅಣ್ಣ ಉಪ್ಪೇ ಆಗಿಲ್ಲ ಅನ್ನೋದು. ಸೊ ಈ ರೀತಿ ಗೊಂದಲ ಅವರೇ ಸೃಷ್ಟಿ ಮಾಡಿಬಿಟ್ಟಿದ್ರು ನನ್ನ ತಲೆಯಲ್ಲಿ. ಮುಂಚೆ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದೆ. ಸೊ ಈಗ ಜಾಸ್ತಿ ಆಗಿಬಿಟ್ಟೈತೆ. ಕಡಿಮೆ ಇದ್ದರೂ ಪರವಾಗಿಲ್ಲ, ಹೆಂಗೂ ತಿನ್ಬೋದು. ಅದು ಜಾಸ್ತಿ ಆಗೈತೆ, ಬೇಜಾರಾಗ್ತಾಯಿತ್ತು ನನಗೆ. ಸಿಕ್ಕಾಪಟ್ಟೆ ಅನ್ನ ಮಾಡಿದ್ದೀನಲ್ಲ, ಹಂಗಾಗಿ ನಾನು ಆ್ಯಕ್ಚುಲಿ ಇಷ್ಟು ಅವರ್ಸ್ ಅಂತ ಓದ್ತೀನಿ. ಬಟ್ ಅದನ್ನೆಲ್ಲ ವಿಡಿಯೋದಲ್ಲಿ ಹಾಕೋಕ್ಕೆ ಇಷ್ಟ ಆಗಲ್ಲ ನನಗೆ. ಸೊ ಸ್ವಲ್ಪ ಮಾರ್ನಿಂಗ್ ಟೈಮ್ ಸ್ವಲ್ಪ ಏನಾದರೂ ಟೈಮ್ ಸಿಕ್ಕಾಗ ರೆಕಾರ್ಡ್ ಮಾಡ್ತೀನಿ ಚೂರನ್ನ. ಒಂದು 5-6 ಮಿನಿಟ್ಸ್ ರೆಕಾರ್ಡ್ ಮಾಡ್ತೀನಿ, ಈ ಥರ ಸ್ಪೀಡಾಗಿ ಹಾಕ್ತೀನಿ. ಸೊ ನಾನು ಹಾಕೋ ಉದ್ದೇಶ ಏನು ಅಂತಂದರೆ, ಕೆಲವರು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ, ನಾನು ಒಬ್ಬಳೇ ಇದ್ದಾಗ ಓದೋಕ್ಕಾಗಲ್ಲ, ಯಾರಾದರೂ ಜೊತೆ ಇರಬೇಕು ಅಂತ. ಇನ್ನು ಕೆಲವರು ಸಿಕ್ಕಾಪಟ್ಟೆ ಇನ್ನೂ ಬೇರೆ ಬೇರೆ ಥರ ಕಂಪ್ಲೇಂಟ್ ಮಾಡ್ತಾರೆ, ನನಗೆ ಓದೋಕ್ಕಾಗಲ್ಲ ಅನ್ನೋ ಒಂದು ರೀಸನ್ಸು. ಸೊ ಆ ಒಂದು ಉದ್ದೇಶಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಸೊ ಈ ವಿಡಿಯೋನ ನೋಡೋ ಮೂಲಕ ಸ್ವಲ್ಪ ಇನ್ಸ್ಪಿರೇಷನ್ ಆಗುತ್ತೆ, ಹಾಗಾಗಿ ಹಾಕ್ತಾ ಇರ್ತೀನಿ. ಯಾಕೆಂದರೆ ನಾನು ಕೂಡ ಮುಂಚೆ ಎಲ್ಲ ಬೇರೆ ಬೇರೆ ವೀಡಿಯೋಸ್ನ ನೋಡ್ತಾ ಇದ್ದಾಗ ನನಗೂ ಸ್ವಲ್ಪ ಇನ್ನೂ ಹೆಚ್ಚಿಗೆ ಓದಬೇಕು ಅಂತ ಅನಿಸಿರೋದು ಉಂಟು. ಹಾಗಾಗಿ ಸ್ವಲ್ಪ ರೆಕಾರ್ಡ್ ಮಾಡಿ ಹಾಕ್ತಾ ಇರ್ತೀನಿ. ಸೊ ಇದಿಷ್ಟೇ ಉದ್ದೇಶಕ್ಕೆ ನಾನು ಹಾಕೋದು. ಇಷ್ಟು ತನಕ ಓದಿದ್ದಾಯಿತು, ತಿಂದಿದ್ದಾಯಿತು, ಎಲ್ಲ ಆಯಿತು. ಈಗ ಬೇಳೆ ಇಟ್ಟಿದ್ದೆ ಆಗಲೇ, ಬೇಳೆ ಕೂಡ ಆಗಿದೆ. ಸೊ ಈಗ ಇದನ್ನು ಮಸ್ತು ಊಟ ಮಾಡಿ ಏನಾದರೂ ಅದಕ್ಕೆ ನೆಂಚ್ಕೊಳ್ಳೋಕೆ ಏನಾದರೂ ಮಾಡ್ಕೋಬೇಕು. ಸೊ ಅದನ್ನೆಲ್ಲ ಮಾಡಿ ಊಟ ಮಾಡಿಬಿಟ್ಟು ನೆಕ್ಸ್ಟು ಇನ್ನೂ ಕೆಲಸ ಇದೆ. ಫೋನಲ್ಲಿ ಬೇರೆ ಚಾರ್ಜ್ ಇಲ್ಲ. ಒಂದು ವಿಡಿಯೋ ಮಾಡೋದಿದೆ ಇನ್ನೊಂದು ಚಾನಲ್ದು ನನ್ನದು. ಸೊ ಅದೊಂದು ವಿಡಿಯೋ ಎಡಿಟ್ ಮಾಡಬೇಕು. ನೆಕ್ಸ್ಟು
ಈ ಒಂದು ವೀಡಿಯೋಸ್ ಕೂಡ ಮಾಡ್ಕೋಬೇಕು. ಇಷ್ಟು ಕೆಲಸ ಇದೆ. ಸೊ ಚಾರ್ಜ್ ಬೇರೆ ಇಲ್ಲ. ಎಲ್ಲ ವೀಡಿಯೋಸ್ನ ಮಾಡಿಕೊಂಡು ಚಾರ್ಜಿಗೆ ಹಾಕಬೇಕು. ಆಮೇಲೆ ಸಾಯಂಕಾಲನೇ ಆಗುತ್ತೆ ಮತ್ತೆ ಕೆಲಸ. ಸೊ ಇಷ್ಟಾಗುತ್ತೆ. ಇವತ್ತು ಚಾರ್ಜ್ ಇಲ್ಲದೆ ಇರೋದ್ರಿಂದ ಕ್ಲಾಸ್ ನೋಡೋಕ್ಕಾಗುತ್ತೆ ಇಲ್ಲ ಡೌಟೇ. ಸೊ ಈಗ ಬೇಳೆ ಎಲ್ಲ ಮಸಿತೀನಿ, ಗಿಟ್ಟ ಮಾಡ್ತೀನಿ, ಅಷ್ಟು ತನಕ ಚಾರ್ಜ್ ಇಡ್ತೀನಿ. ಸಣ್ಣ ಕುಕ್ಕರಲ್ಲಿ ಇಟ್ಟಿದ್ದೀನಿ ಬೇಳೆ, ಇದು ಅನ್ನ. ಸೊ ಇದನ್ನು ಎಲ್ಲ ಪ್ರಿಪೇರ್ ಮಾಡ್ತೀನಿ. ಇದನ್ನು ವಿಡಿಯೋ ಮಾಡಲ್ಲ, ಈಗ ಚಾರ್ಜ್ ಇಡ್ತೀನಿ. ಸೊ ನೆಕ್ಸ್ಟ್ ಆಮೇಲೆ ಸಿಗೋಣ. ರೋಹಿನ್ ಕರ್ಕೊಂಬರಕ್ಕೆ ಹೋಗ್ತೀನಿ, ಆಮೇಲೆ ಸಿಗ್ತೀನಿ. ಓಕೆ ಬಾಯ್. ನಾನು ಒಂದು ಮ್ಯಾಂಗೋ ಜ್ಯೂಸ್ ತಂದಿದ್ದೆ. ಸೊ ಅದನ್ನು ಬಚ್ಚಿಟ್ಕೊಂಡು ಕೊಡೋಣ ಅಂತ ಮೊಬೈಲ್ ಹಿಂದ್ಗಡೆ ಇಟ್ಕೊಂಡಿದ್ದೆ. ಕಳ್ಳ ನೋಡ್ಬಿಟ್ಟವನೇ, ಕಳ್ಳ ನೋಡಿ ಹಂಗೆ ಕುಡ್ಕೊಂಡು ಬರ್ತಾವನೆ. ಖುಷಿ ಆಯಿತಾ? ಚೆನ್ನಾಗೈತಾ? ಇನ್ನೂ ಮನೆಗೆ ಸರ್ಪ್ರೈಸ್ ಅದ ಗೊತ್ತಾ? ಮನೆಗೆ ಇನ್ನೂ ಸರ್ಪ್ರೈಸ್ ಐತೆ. ಹಾಯ್ ಹೇಳು. ಹಾಯ್ ಹಾಯ್, ಹೌ ಆರ್ ಯು? ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹೇಗಿದ್ದೀರಾ? ಸಬ್ಸ್ಕ್ರೈಬ್ ಮಾಡಿ. ಸರ್ಪ್ರೈಸ್ ಅಲ್ಲ, ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಮಾಡಿ. ಮತ್ತೆ ನೋಡೋದು. ಮನೆಗೆ ಹೋಗ್ತಾ ಇದ್ದೀವಿ ಈಗ. ರೋಹಿತ್ ಕರ್ಕೊಂಡು ಬ್ಯಾಗೆಲ್ಲ ಹಾಕ್ಕೊಂಡು ಹೋಗೋಣವಾ? ಮುಗೀತಾ? ಇನ್ನೊಂಚೂರು ಕುಡಿ. ಸೊ ಎವ್ರಿಡೇ ಸಂಜೆ ರೋಹಿತೆ ಪೂಜೆ ಮಾಡೋದು, ಹಾಗಾಗಿ ಇವಾಗಲೂ ಕೂಡ ರೋಹಿತ್ ಪೂಜೆ ಮಾಡ್ತಾ ಇದ್ದಾನೆ. ಫ್ರೆಶ್ ಅಪ್ ಎಲ್ಲ ಆದ, ಸ್ಕೂಲಿಂದ ಬಂದ ತಕ್ಷಣ ಸ್ವಲ್ಪ ತಿಂದುಬಿಟ್ಟು ಆಮೇಲೆ ಫ್ರೆಶ್ ಅಪ್ ಎಲ್ಲ ಆಗಿ ಸ್ವಲ್ಪ ಆಟ ಆಡಿ ಪೂಜೆ ಮಾಡ್ತಾನೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾ ಇದ್ದಾನೆ ಚಿನ್ನು. ನಾನೆಲ್ಲ ರೆಡಿ ಮಾಡಿಟ್ಟಿರ್ತೀನಿ. ಜಸ್ಟ್ ಅವನು ಎಣ್ಣೆ ಎಲ್ಲ ಹಾಕಿ ಉದ್ದಿನ ಕಡ್ಡಿ ಹಚ್ಚಿ ಧೂಪನ ಹಾಕ್ತಾನೆ. ಇಂಥ ಒಳ್ಳೆ ಹ್ಯಾಬಿಟ್ಸನ್ನು ನಾವು ಖಂಡಿತವಾಗ್ಲೂ ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಅವರಲ್ಲೂ ಪಾಸಿಟಿವ್ ವೈಬ್ಸ್ ಅವರಲ್ಲೂ ಬರುತ್ತೆ. ಹಾಗಾಗಿ ಈ ಒಂದು ಹ್ಯಾಬಿಟ್ನ ಮಾಡಿಸಿದ್ದೀನಿ. ನೈಸ್. ಈ ಕಡೆ ರಾಯರ ಫೋಟೋ ಇದೆ, ಈ ಕಡೆ ಅವ್ರ ಅಜ್ಜ ಇದ್ದಾರೆ. ಸೊ ಅವ್ರಿಗೂ ಎಲ್ಲ ಬೆಳಗ್ತಾನೆ. ನಾನು ಚಿಕ್ಕ ವಯಸ್ಸಲ್ಲಿ ತುಂಬ ಪೂಜೆ ಮಾಡ್ತಾಯಿದ್ದೆ. ಅದಾದಮೇಲೆ ಸಿಕ್ಕಾಪಟ್ಟೆ ಗ್ಯಾಪ್ ತೊಗೊಂಡೆ. ಸೊ ಈಗಂತೂ 1-2 ವರ್ಷ ಆಯಿತು ಕಂಟಿನ್ಯೂಸ್ ಮಾಡ್ತಾಯಿದ್ದೀನಿ. ಸೊ ಇವನಿಗೂ ಕೂಡ ಚಿಕ್ಕ ವಯಸ್ಸಲ್ಲಿ ಪೂಜೆ ಮಾಡಿಸೋದು ಕಲಿಸಿದ್ದೀನಿ. ಇಷ್ಟನ್ನೆಲ್ಲ ಮಾಡ್ದೆ. ಇವತ್ತೇನು ಧೂಪ ಹಾಕ್ಬೇಡಪ್ಪ ಅಂತ ಹೇಳಿದೆ. ಸೊ ಸುಮ್ಮನಾದವನು. ಪೂಜೆ ಮಾಡಿ ಆಟ ಆಡಕ್ಕೆ ಹೋಗ್ತಾನೆ ರೋಹಿಗ. ಸೊ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಮ್ಮ ಒಂದು ಸೇವಕಿಯವನು ನಮ್ಮ ಸೇವಕ್ ಕೆಳಗಡೆ ಕೂತ್ಕೊಂಡಿದ್ದಾನೆ. ಹಾಯ್ ಬೋಲು. ಹಾಯ್. ಏನು ಊಟ ಮಾಡಿದೆ? ಅನ್ನ ಬ್ಯಾಳೆ ಮತ್ತೆ ಮೊಸರು. ಮತ್ತೆ ಏನಾದರೂ ಹೇಳು. ನಾಳೆ ಎಷ್ಟು ಗಂಟೆಗೆ ಹೋಗ್ಬೇಕು ಸ್ಕೂಲಿಗೆ? ನಾಳೆ 8 ಗಂಟೆಗೆ. ಹೌದಾ? ಓಕೆ ಗೈಸ್, ಈಗ ಮಲ್ಕೋಬೇಕು. ಊಟ ಆಯಿತು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡುವ. ಥ್ಯಾಂಕ್ ಯು ಸೊ ಮಚ್. ಬಾಯ್.